ಪ್ಲೀಸ್ ವೀಸಾ ಇಂಟರ್ವ್ಯೂ ಕ್ಯಾನ್ಸಲ್ ಮಾಡಿ. ಭಾರತದಲ್ಲಿ ಸಿಲುಕಿರೋ ಟೇಕಿಗಳ ಮೊರೆ. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ ಹೆತ್ತೂರ್. ಭಾರತದಲ್ಲಿ H1B ವೀಸಾ ಇಂಟರ್ವ್ಯೂಗೆ ಕಾದಿದ್ದವರಿಗೆ ಅಮೆರಿಕದ ಎಂಬೆಸಿ ಈಗಾಗಲೇ ದೊಡ್ಡ ಶಾಕ್ ಕೊಟ್ಟಿದೆ. ಡಿಸೆಂಬರ್ ಮಧ್ಯಭಾಗದಲ್ಲಿ ನಿಗದಿಯಾಗಿದ್ದ ಅಪಾಯಿಂಟ್ಮೆಂಟ್ ಗಳನ್ನ ಏಕಾಏಕಿ ರದ್ದು ಮಾಡಿ ಅವುಗಳನ್ನ ಮುಂದಿನ 3-4 ತಿಂಗಳಿಗೆ ರೀಶೆಡ್ಯೂಲ್ ಮಾಡಲಾಗಿದೆ. ಕ್ರಿಸ್ಮಸ್ ಒಳಗೆ ಸಂದರ್ಶನ ಮುಗಿಸಿ ವೀಸಾ ತಗೊಂಡು ಹೊಸ ವರ್ಷಕ್ಕೆ ಅಮೆರಿಕಕ್ಕೆ ಹಾರು ಪ್ಲಾನ್ ಮಾಡಿದವರು ಅತಂತ್ರ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರೆಲ್ಲರೂ US ನಲ್ಲಿರುವ ಭಾರತೀಯ ಸಮುದಾಯದ ಮುಂದೆ ದೊಡ್ಡ ಮನವಿ ಇಟ್ಟಿದ್ದಾರೆ. ನೀವು ವೀಸಾ ಇಂಟರ್ವ್ಯೂಗೆ ಸ್ಲಾಟ್ ಬುಕ್ ಮಾಡಿದರೆ ಪ್ಲೀಸ್ ಕ್ಯಾನ್ಸಲ್ ಮಾಡಿಕೊಳ್ಳಿ, ಅದರಿಂದ ನಮಗೆ ಅವಕಾಶ ಸಿಗಬಹುದು ಅಂತ ಕೇಳಿಕೊಂಡಿದ್ದಾರೆ. ಅಮೆರಿಕದಲ್ಲಿ ಕೆಲಸ ಮಾಡುತ್ತಿರುವ ರಜೆಯ ಮೇಲೆ ಭಾರತಕ್ಕೆ ಬಂದು ವಾಪಸ್ ಹೋಗಲಾಗದೆ ಒದ್ದಾಡುತ್ತಿರುವ ಸಾವಿರಾರು ಭಾರತೀಯ ಟೆಕ್ಕಿಗಳ ಕಥೆ ಇದು. ಈ ವೀಸಾ ಗೊಂದಲಕ್ಕೆ ನಿಜವಾದ ಕಾರಣ ಏನು, ಬಯೋಮೆಟ್ರಿಕ್ಸ್ ಕಥೆ ಏನು, ಈ ಎಲ್ಲ ವಿಷಯಗಳ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. H1B ಇಂಟರ್ವ್ಯೂ ದಿಢೀರ್ ರದ್ದು. ದಿಕ್ಕು ತೋಚದಂತಾದ NRIಗಳು. ಡಿಸೆಂಬರ್ ತಿಂಗಳಲ್ಲಿ ಅಮೆರಿಕಕ್ಕೆ ಹೋಗಬೇಕಿದ್ದ ಎಷ್ಟೋ ಜನ H1B ವೀಸಾ ಹೋಲ್ಡರ್ಗಳ ಅಪಾಯಿಂಟ್ಮೆಂಟ್ಗಳು ರದ್ದಾಗಿವೆ. ಡಿಸೆಂಬರ್ನಲ್ಲಿ ನಡೆಯಬೇಕಿದ್ದ ಇಂಟರ್ವ್ಯೂಗಳನ್ನ ಮಾರ್ಚ್ 2026ಕ್ಕೆ ಮುಂದೂಡಲಾಗಿದೆ. 3-4 ತಿಂಗಳು ಕಾಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಒಂದು ನಿರ್ಧಾರದಿಂದಾಗಿ ನೂರಾರು ಕುಟುಂಬಗಳು ದಿಕ್ಕೇ ತೋಚದಂತಾಗಿವೆ. ಇದೇ ಸಮಯದಲ್ಲಿ ರೆಡಿಟ್ ನಲ್ಲಿ ಒಬ್ಬ ಭಾರತೀಯ ವ್ಯಕ್ತಿ ಮಾಡಿರುವ ಒಂದು ಮನವಿ ಎಲ್ಲೆಡೆ ವೈರಲ್ ಆಗಿದೆ. ಸಾವಿರಾರು ಭಾರತೀಯರು ತಮ್ಮ ವೀಸಾ ಸ್ಟಾಂಪಿಂಗ್ ಮಾಡಿಸಲು ಅಥವಾ ರಜೆಯನ್ನು ಕಳೆಯಲು ಡಿಸೆಂಬರ್ ತಿಂಗಳಲ್ಲಿ ಭಾರತಕ್ಕೆ ಬಂದಿದ್ದರು. ಇವರೆಲ್ಲರೂ ಅಮೆರಿಕದಲ್ಲಿ ಈಗಾಗಲೇ ಕೆಲಸ ಮಾಡುತ್ತಿರುವವರು. ಆದರೆ ಅಮೆರಿಕನ್ ರಾಯಭಾರ ಕಚೇರಿ ದಿಢೀರನೆ ಒಂದು ನಿರ್ಧಾರ ತೆಗೆದುಕೊಂಡಿತು. ಡಿಸೆಂಬರ್ ತಿಂಗಳ ಆಲ್ಮೋಸ್ಟ್ ಎಲ್ಲಾ ವೀಸಾ ಅಪಾಯಿಂಟ್ಮೆಂಟ್ ಗಳನ್ನ ಕ್ಯಾನ್ಸಲ್ ಮಾಡಲಾಯಿತು. ಕೇವಲ ಕ್ಯಾನ್ಸಲ್ ಮಾಡಿದ ಅಪಾಯಿಂಟ್ಮೆಂಟ್ ಗಳನ್ನ ಮಾರ್ಚ್ 2026ಕ್ಕೆ ಮರು ನಿಗದಿ ಮಾಡಲಾಯಿತು. ಬಹಳಷ್ಟು ಜನರು ಅಮೆರಿಕದಲ್ಲಿ ಕೆಲಸ, ಮನೆ, ಸಂಸಾರ ಎಲ್ಲವನ್ನು ಬಿಟ್ಟು ಕೇವಲ 15 ದಿನಕ್ಕೆ ಅಂತ ಭಾರತಕ್ಕೆ ಬಂದಿದ್ದಾರೆ. ಈಗ ಅವರಿಗೆ 3-4 ತಿಂಗಳು ಬಿಟ್ಟು ಇಂಟರ್ವ್ಯೂಗೆ ಬನ್ನಿ ಅಂದ್ರೆ ಅವರ ಪರಿಸ್ಥಿತಿ ಏನಾಗ್ತದೆ? ಇದರಿಂದಾಗಿ ಇಮಿಗ್ರೇಷನ್ ಅಟಾರ್ನಿಗಳು ಕೂಡ ಕನ್ಫ್ಯೂಸ್ ಆಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಏನು ಸಲಹೆ ಕೊಡಬೇಕು ಅಂತ ಅವರಿಗೂ ತಿಳಿಯುತ್ತಿಲ್ಲ. ಇಂತಹದ್ದೇ ಪರಿಸ್ಥಿತಿಯಲ್ಲಿ ಇರೋ ಅಮೆರಿಕದಲ್ಲಿರುವ ಭಾರತೀಯರೇ ಇಲ್ಲಿ ಸಿಲುಕಿಕೊಂಡಿರುವ ಭಾರತೀಯನ ಕಳಕಳಿಯ ಮನವಿ ಅಂತ ರೆಡಿಟ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ನೀವು ಈಗಾಗಲೇ ಅಮೆರಿಕದಲ್ಲಿದ್ದರೆ ಮತ್ತು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ H1B ಅಪಾಯಿಂಟ್ಮೆಂಟ್ ಬುಕ್ ಮಾಡಿದರೆ ದಯವಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಯಾಕೆಂದ್ರೆ ಯಾರು ಈಗಾಗಲೇ ಅಮೆರಿಕದಲ್ಲಿದ್ದಾರೋ ಅವರಿಗೆ ಅಲ್ಲಿ ವೀಸಾ ಸ್ಟೇಟಸ್ ಇದೆ, ಕೆಲಸ ಇದೆ. ಆದರೆ ಯಾರು ಭಾರತಕ್ಕೆ ಬಂದು ಸಿಕ್ಕಿ ಹಾಕಿಕೊಂಡಿದ್ದಾರೋ ಅವರಿಗೆ ವಾಪಸ್ ಹೋಗಲು ವೀಸಾ ರಿನ್ಯೂವಲ್ ಆಗಬೇಕು. ವೀಸಾ ಇಂಟರ್ವ್ಯೂ ಆಗೋಕೆ ಸ್ಲಾಟ್ಗಳು ಸಿಗುತ್ತಿಲ್ಲ. ಜನವರಿ ಅಥವಾ ಫೆಬ್ರವರಿಯಲ್ಲಿ ಸ್ಲಾಟ್ ಸಿಗದೆ ಹೋದರೆ ಇವರ ಕೆಲಸಗಳು ಹೋಗುವ ಸಾಧ್ಯತೆ ಇದೆ. ತಮ್ಮ ಕುಟುಂಬಗಳು ತೀವ್ರ ಒತ್ತಡದಲ್ಲಿವೆ. ನಮಗೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಸ್ಲಾಟ್ ಸಿಗಲೇಬೇಕು, ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಎಂದು US ನ ಭಾರತೀಯರಿಗೆ ಮನವಿ ಮಾಡಿದ್ದಾರೆ. ಸ್ಲಾಟ್ ಸಿಕ್ಕರಷ್ಟೇ ಮುಂದಿನ ಭವಿಷ್ಯ ಬದಲಾಗಿಲ್ಲ, ಬಯೋಮೆಟ್ರಿಕ್ ಡೇಟ್. ಈ ಮನವಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ನಮ್ಮ ಜನ ಯಾವಾಗಲೂ ಮುಂದೆ ಬರ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಂತೆ ಕಾಣ್ತಿದೆ. ಒಬ್ಬರು ಕಮೆಂಟ್ ಮಾಡಿ, ಇದಕ್ಕೆ ನನ್ನ ಸಂಪೂರ್ಣ ಸಪೋರ್ಟ್ ಇದೆ. ನನ್ನ ಆತ್ಮೀಯ ಸ್ನೇಹಿತನೊಬ್ಬ ಇದೇ ರೀತಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ನಾನು ಮುಂದಿನ ವರ್ಷದವರೆಗೂ ನನ್ನೆಲ್ಲ ಟ್ರಾವೆಲ್ ಪ್ಲಾನ್ ಮುಂದೂಡಿದ್ದೇನೆ ಎಂದಿದ್ದಾರೆ. ಮತ್ತೊಬ್ಬರು, ನಾನು ಫೆಬ್ರವರಿಯಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಬೇಕು ಅಂತ ಇದ್ದೆ, ಆದರೆ ಈಗ ಆ ಪ್ಲಾನ್ ಕೈ ಬಿಟ್ಟಿದ್ದೇನೆ. ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಅಂತ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಬಹಳಷ್ಟು ಮಂದಿ ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿಯಲ್ಲಿ ಬುಕ್ ಆಗಿದ್ದ ಅಪಾಯಿಂಟ್ಮೆಂಟ್ ಗಳನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ನಮ್ಮ ಸ್ಲಾಟ್ ಕ್ಯಾನ್ಸಲ್ ಮಾಡಿದ್ದೇವೆ, ನಿಮಗೆ ಸ್ಲಾಟ್ ಸಿಗಬಹುದು ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.
ಪ್ರಕಾರ ಅಮೆರಿಕದ ಟ್ರಂಪ್ ಆಡಳಿತ ಜಾರಿಗೆ ತಂದಿರುವ ಸೋಷಿಯಲ್ ಮೀಡಿಯಾ ಪರಿಶೀಲನೆ ನಿಯಮವು ಇದಕ್ಕೆ ಮುಖ್ಯ ಕಾರಣ ಎನ್ನಲಾಗುತ್ತದೆ. ಅಂದರೆ ವೀಸಾ ನೀಡುವ ಮುನ್ನ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಮತ್ತು ಹಿನ್ನೆಲೆಯನ್ನ ಹೆಚ್ಚು ಆಳವಾಗಿ ಪರಿಶೀಲಿಸಬೇಕಾಗುತ್ತದೆ. ಈ ಸೆಕ್ಯೂರಿಟಿ ಚೆಕ್ ಪ್ರಕ್ರಿಯೆಗೆ ಹೆಚ್ಚು ಸಮಯ ಬೇಕಾಗಿರುವುದರಿಂದ ಇಂಟರ್ವ್ಯೂಗಳನ್ನ ಮುಂದಿನ ವರ್ಷಕ್ಕೆ ಅಂದರೆ 2026ರವರೆಗೂ ಮುಂದೂಡಲಾಗುತ್ತಿದೆ. ಇದರಿಂದಾಗಿ ಮುಂದಿನ ಕೆಲ ತಿಂಗಳುಗಳಲ್ಲಿ ಅಮೆರಿಕಕ್ಕೆ ಹೋಗಬೇಕಿದ್ದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಲ್ಲಿ ಸಮಸ್ಯೆ ಕೇವಲ ಅಪಾಯಿಂಟ್ಮೆಂಟ್ ಸಿಗದೆ ಇರೋದಲ್ಲ, ಸಿಕ್ಕ ಅಪಾಯಿಂಟ್ಮೆಂಟ್ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಬ್ಬರು ರೆಡಿಟ್ ನಲ್ಲಿ ತಮ್ಮ ಹೆಂಡತಿಯ H4 ವೀಸಾ ಕಥೆಯನ್ನ ಹಂಚಿಕೊಂಡಿದ್ದಾರೆ. ಅವರ ಹೆಂಡತಿಯ ಇಂಟರ್ವ್ಯೂ ಡಿಸೆಂಬರ್ 15ಕ್ಕಿತ್ತು. ಅದನ್ನ ಆಟೋಮೆಟಿಕ್ ಆಗಿ ಮಾರ್ಚ್ 30ಕ್ಕೆ ಬದಲಾಯಿಸಲಾಯಿತು. ಆದರೆ ಡಿಸೆಂಬರ್ 8ರಂದು ಅವರು ಬಯೋಮೆಟ್ರಿಕ್ ಮುಗಿಸಿದ್ರು. ಆದರೆ ಬಯೋಮೆಟ್ರಿಕ್ಸ್ ಆದ ಮೇಲೆ ಮಾರ್ಚ್ 30ರ ಇಂಟರ್ವ್ಯೂ ಕೂಡ ಕ್ಯಾನ್ಸಲ್ ಆಯಿತು. ಈಗ ಹೊಸ ಡೇಟ್ ಯಾವುದು ಅಂತಲೂ ಹೇಳಿಲ್ಲ. ಮತ್ತೊಬ್ಬರಿಗೆ ಬಯೋಮೆಟ್ರಿಕ್ ಡಿಸೆಂಬರ್ 18ಕ್ಕೆ ಮತ್ತು ಇಂಟರ್ವ್ಯೂ ಡಿಸೆಂಬರ್ 23ಕ್ಕೆ ಇತ್ತು. ಇಂಟರ್ವ್ಯೂ ಅನ್ನ ಏಪ್ರಿಲ್ ತಿಂಗಳಿಗೆ ಮುಂದೂಡಲಾಯಿತು. ಆದರೆ ಬಯೋಮೆಟ್ರಿಕ್ ಡೇಟ್ ಚೇಂಜ್ ಆಗಿಲ್ಲ. ಈಗ ಆ ವ್ಯಕ್ತಿ ಅಮೆರಿಕದಲ್ಲಿದ್ದಾರೆ. ಅವರು ಬಯೋಮೆಟ್ರಿಕ್ ಗೋಸ್ಕರ ಈಗಲೇ ಭಾರತಕ್ಕೆ ಬರಬೇಕಾ ಅಥವಾ ಬರದೆ ಹೋದರೆ ನೋ ಶೋ ಅಂತ ವೀಸಾ ಅಪ್ಲಿಕೇಶನ್ ರದ್ದು ಮಾಡ್ತಾರ? ಈ ಗೊಂದಲಕ್ಕೆ ಉತ್ತರ ನೀಡುವವರು ಯಾರು ಇಲ್ಲ. ಮತ್ತೊಬ್ಬರ ಕತೆ ಇನ್ನೂ ವಿಚಿತ್ರ. ಇಂಟರ್ವ್ಯೂ ಡಿಸೆಂಬರ್ನಲ್ಲಿ ಇಂಟರ್ವ್ಯೂ ಅನ್ನ 2026 ಜುಲೈ 7ಕ್ಕೆ ಮುಂದೂಡಲಾಗಿದೆ. ಅವರು ಆನ್ಲೈನ್ ನಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ವೀಸಾ ಫೀಸ್ ವಾಪಸ್ ಬರುತ್ತಾ ಅಥವಾ ಹಾಗೆ ಬಿಟ್ಟರೆ ಏನಾಗುತ್ತೆ? ಇಂತಹ ಪ್ರಶ್ನೆಗಳು ಸಾವಿರಾರು ಜನರನ್ನ ಕಾಡುತ್ತಿವೆ. ಅಮೆರಿಕದ ರಾಯಭಾರ ಕಚೇರಿಯಿಂದ ಬಂದಿರುವ ಮಾಹಿತಿಯ ಪ್ರಕಾರ ಬಯೋಮೆಟ್ರಿಕ್ಸ್ ಅಪಾಯಿಂಟ್ಮೆಂಟ್ಗಳು ಬದಲಾಗಿಲ್ಲ. ಇಂಟರ್ವ್ಯೂಗಳು ಮುಂದೂಡಿಕೆಯಾಗಿದ್ದರೂ ನಿಮ್ಮ ಬಯೋಮೆಟ್ರಿಕ್ಸ್ ಡೇಟ್ ಹಾಗೇ ಇರುತ್ತದೆ ಮತ್ತು ಅದು ಆಕ್ಟಿವ್ ಆಗಿರುತ್ತದೆ ಎಂದು ತಿಳಿಸಿದ್ದಾರೆ. ಆದರೆ H1B ವೀಸಾ ಸಂದರ್ಶನವನ್ನ ಅರ್ಜೆಂಟ್ ಆಗಿ ಮುಗಿಸಿಕೊಳ್ಳೋಕೆ ಬೇರೆ ಅವಕಾಶವೇ ಭಾರತೀಯರಿಗೆ ಇಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ತಂದಿರುವ ಹೊಸ ನಿಯಮದ ಪ್ರಕಾರ ಯುಎಸ್ನ ನಾನ್ ಇಮಿಗ್ರೆಂಟ್ ವೀಸಾಗಳಿಗೆ ತಮ್ಮ ಸ್ವಂತ ದೇಶದಲ್ಲಿ ಮಾತ್ರ ಇಂಟರ್ವ್ಯೂ ಸ್ಲಾಟ್ ಬುಕ್ ಮಾಡಬೇಕು. ಬೇರೆ ದೇಶಕ್ಕೆ ಹೋಗಿ ವೀಸಾ ಸ್ಟಾಂಪಿಂಗ್ ಮಾಡಿಸುವ ಹಾಗಿಲ್ಲ. ಇದರಿಂದಾಗಿ ತುರ್ತಾಗಿ ಅಮೆರಿಕಕ್ಕೆ ಹೊರಡಬೇಕಾದವರಿಗೆ ಬೇರೆ ಆಪ್ಷನ್ ಸದ್ಯಕ್ಕೆ ಕಾಣ್ತಿಲ್ಲ. ಈಗಾಗಲೇ ಅಮೆರಿಕದಲ್ಲಿರುವವರು ತಮ್ಮ ಸ್ಲಾಟ್ಗಳನ್ನ ಕ್ಯಾನ್ಸಲ್ ಮಾಡಿಕೊಂಡರೆ ಇಲ್ಲಿರುವವರಿಗೆ ಬೇರೆ ಅಪಾಯಿಂಟ್ಮೆಂಟ್ ಸಿಗೋ ಸಾಧ್ಯತೆಯೂ ಕೂಡ ಇದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.